ಹಾಯ್ ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಸೊಬಗು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ಕಡೆ ಮಾಡುವಂತಹ ಹುಣಸೆ ಚಿಗುರಿನ ಉಳುಸೆಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಹಳ್ಳಿ ಕಡೆ ಮಳೆ ಬಂದರೆ ಸಾಕು, ಹೊಲದಲ್ಲಿ ಅನೇಕ ತರಹದ ಸೊಪ್ಪೆಲ್ಲ ಹುಟ್ಟುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನೆಲ್ಲ ಕಿತ್ಕೊಂಡು ಬಂದು ಕ್ಲೀನ್ ಮಾಡಿ ಈ ಥರ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ನೀರು ಹಾಕಿ 3ರಿಂದ 4 ಬಾರಿ ತೊಳಿಬೇಕು. ಯಾಕೆಂದರೆ ಮಣ್ಣು ಅಂಟ್ಕೊಂಡಿರೋ ಕಾರಣ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು. ನಂತರ ಕಿತ್ಕೊಂಡು ಬಂದಿರುವಂಥ ಹುಣಸೆ ಚಿಗುರನ್ನು ಸಹ ಕಡ್ಡಿನೆಲ್ಲ ತೆಗೆದು ಈ ಥರ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೋಬೇಕು. ನಂತರ ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕಿ, ನೀರು ಬಿಸಿಯಾದ ನಂತರ ಕ್ಲೀನ್ ಮಾಡಿರುವಂಥ ಹುಣಸೆ ಚಿಗುರನ್ನು ಹಾಕಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಬೆಂದು ಹುಳಿ ಬಿಟ್ಕೊಂಡಿದೆ. ನಂತರ ಈ ಹುಳಿನ ಸಪ್ರೇಟ್ ಮಾಡಿಕೊಂಡು ಬೆಂದಿರುವಂತಹ ಹುಣಸೆ ಚಿಗುರಿಗೆ ತಣ್ಣೀರನ್ನು ಹಾಕಿ ಈ ಥರ ತೊಳೆದು ಈ ಥರ ಹಿಂಡಿ ಇಟ್ಕೋಬೇಕು. ನಂತರ ಒಂದು ಪಾತ್ರೆಗೆ 3ರಿಂದ 4 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಮೊಳಕೆ ಬಂದಿರುವಂತಹ ಹುರುಳಿಕಾಳು, 3/4 ಕಪ್ ಆಗುವಷ್ಟು ಬೇಳೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಕಟ್ ಮಾಡಿರುವಂತಹ ಈರುಳ್ಳಿ, ಒಂದು ಕಟ್ ಮಾಡಿರುವಂತಹ ಬದನೆಕಾಯನ್ನು ಸೇರಿಸಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಈ ಥರ ಬೆಂದು ಸಾಫ್ಟಾಗಿದೆ. ನಂತರ ಅದಕ್ಕೆ ತೊಳೆದಿರುವಂತಹ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಕಾಯಿ ತುರಿ, ಬೇಯಿಸಿರುವಂತಹ ಹುಣಸೆ ಚಿಗುರು, 1 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಬೆಂದು ಸಾಫ್ಟಾಗಿದೆ. ಈ ರಸನ ಸಪ್ರೇಟ್ ಮಾಡಿಕೊಂಡು ಈ ಸೊಪ್ಪನ್ನು ಮಸಿಬೇಕು. ಈ ಥರ ಮಸಿದ ನಂತರ ಆ ರಸನ ಈ ಸೊಪ್ಪಿಗೆ ಸೇರಿಸಿ ಈ ಥರ ಮಿಕ್ಸ್ ಮಾಡಬೇಕು. ನಂತರ ಒಂದು ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಒಂದು ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಸಾಸಿವೆನ ಹಾಕಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಂತರ ಆ ಸಾಂಬಾರನ್ನ ಈ ಒಗ್ಗರಣೆಗೆ ಸೇರಿಸ್ಬೇಕು. ಸೇರಿಸಿ ಎರಡನ್ನು, ಒಗ್ಗರಣೆ ಮತ್ತು ಸಾಂಬಾರನ್ನು ಎರಡನ್ನು ಮಿಕ್ಸ್ ಮಾಡಬೇಕು. ಈ ಥರ ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ಮುದ್ದೆ ಅಥವಾ ಅನ್ನದ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.